ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ. ಇವತ್ತು ನಾನು ನಿಮಗೆ ಮನೆಯಲ್ಲೇ ಇರುವಂಥ ಸಾಮಾನುಗಳನ್ನು ಬಳಸಿಬಿಟ್ಟು ಓವನ್ ಇಲ್ಲದೆ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಕೇಕನ್ನು ರೆಡಿ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬರ್ರಿ ನೋಡೋಣ ಹಾಗಿದ್ದರೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ನೋಡಿ, ಈ ರೀತಿ ಕೇಕ್ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಸ್ಪಾಂಜಿಯಾಗಿ ಭಾಳ ಚೆನ್ನಾಗಿ ಬರ್ತೈತ್ರಿ. ಮಕ್ಕಳಿಗೆ ನೀವು ಈಸಿಯಾಗಿ ಬೇಕ್ರಿಲಿ ತರ್ಕೊಡದೆ ಮನೆಯಲ್ಲೇ ಹೆಲ್ದಿಯಾಗಿ ಈ ರೀತಿ ಕೇಕನ್ನು ಮಾಡಿಕೊಡ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ, ಹಂಗಿದ್ರೆ ತಡ ಮಾಡೋದು ಬೇಡ, ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬಂದ್ಬಿಡೋಣ. ಇಲ್ಲಿ ನಾನು ಒಂದು ಬೌಲಿಗೆ ಒಂದು ಸಣ್ಣ ಬೌಲ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ ರೀ. ಅದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಸಕ್ಕರೆನ ಪುಡಿ ಮಾಡ್ಕೊಂಬಿಟ್ಟು ಹಾಕ್ಕೊತಾ ಇದ್ದೀನಿ. ಈ ರೀತಿ ಸಕ್ಕರೆನ ಪುಡಿ ಮಾಡ್ಕೊಂಡು ಹಾಕ್ಕೋಬೇಕ್ರಿ. ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಗೂ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಎಣ್ಣೆನ ಹಾಕ್ಕೊಂಡು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಹಾಲನ್ನ ತೊಗೊಂಬಿಟ್ಟು ಈ ರೀತಿ ಸ್ವಲ್ಪನೇ ಹಾಕ್ಕೊತ ಕಲಿಸ್ಕೊಂತ ಹೋಗ್ತೀನಿ ರೀ. ಇದು ಒಂದು ದೋಸೆ ಹಿಟ್ಟಿನ ಅದಕ್ಕೆ ಬ್ಯಾಟರ್ ರೆಡಿ ಆಗಬೇಕ್ರಿ. ಅಲ್ಲಿವರೆಗೂ ಈ ರೀತಿ ಸ್ವಲ್ಪನೇ ಹಾಲು ಹಾಕಿ ಕಲಿಸ್ತಾ ಹೋಗ್ಬೇಕ್ರಿ. ಈ ರೀತಿ ಸ್ಮೂತಾಗಿ ಕಲಿಸೋದ್ರಿಂದ ಹಿಟ್ಟು ಬ್ಯಾಟರ್ ಭಾಳ ಚೆನ್ನಾಗಿ ರೆಡಿ ಆಗ್ತೈತ್ರಿ. ಈ ರೀತಿ ರೆಡಿ ಆಗೋದ್ರಿಂದ ಕೇಕು ಕೂಡ ಮಸ್ತಾಗಿ ಬರ್ತೈತಿ. ನೋಡಿ, ಈ ಥರ ಕಲಿಸ್ತಾ ಹೋಗ್ಬೇಕ್ರಿ. ಸ್ಮೂತಾಗಿ ಇದೇ ರೀತಿ ಕಲಿಸ್ತಾ ಹೋಗಿ ನೋಡಿರಲ್ಲ, ಈ ರೀತಿ ಕಾಣಿಸ್ತೆ ಹಿಟ್ಟು. ಈ ರೀತಿ ಆಗೋವರೆಗೂ ಇದು ದೋಸೆ ಹಿಟ್ಟಿನ ಅದಕ್ಕೆ ರೆಡಿ ಆಗೈತ್ರಿ. ಈಗ ಇದೇ ರೀತಿ ಕೈಲೇ ಕಲಿಸ್ತಾ ಹೋಗಬಾರ್ದು, ತುಂಬ ಟೈಮ್ ತೊಗೊತೈತಿ. ಅದಕ್ಕೆ ನಾನು ಇದನ್ನು ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಬರ್ತೀನಿ. ಇದು ಯಾವ ರೀತಿ ರುಬ್ಬಬೇಕಪ್ಪ ಅಂದರೆ ಇದು ಒಂಥರ ಕ್ರೀಮಿಯಾಗಿ ಬರಬೇಕು, ಅಲ್ಲಿವರೆಗೂ ಇದನ್ನು ರುಬ್ಬೇಕ್ರಿ. ನೋಡಿರಿ, ಈ ರೀತಿ ಕ್ರೀಮ್ ಥರ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಾಗ ಇದು ಈ ರೀತಿ ಲೇಯರ್ ಥರ ಬರಬೇಕು, ಕ್ರೀಮ್ ಈ ರೀತಿ ಕಾಣಿಸ್ಬೇಕ್ರಿ. ಅಲ್ಲಿವರೆಗೂ ಇದನ್ನು ರುಬ್ಬಬೇಕು. ನೋಡಿ, ಈಗ ನಾವು ರುಬ್ಕೊಂಬಿಟ್ಟು ಇದನ್ನು ಅದೇ ಬೌಲಿಗೆ ಮತ್ತೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕಿನ್ನೂ ಸ್ವಲ್ಪ ಸಾಮಾನುಗಳನ್ನು ಹಾಕೋದೈತಿ. ಅದಕ್ಕೆ ಈ ರೀತಿ ಬೌಲಿಗೆ ಹಾಕ್ಕೊಂಡೀನಿ. ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಬೇಕಿಂಗ್ ಪೌಡ್ರ್ ಇದು ನಾನು ಹಾಕ್ತಾ ಇರೋದು. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗ್ತೈತಿ, ಕಿರಾಣಿ ಅಂಗಡಿಗಳಲ್ಲಿ. ಇದನ್ನು ನೀವು ಒಂದು ಸಾರಿ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ನೀವು ಒಂದು 8ರಿಂದ 10 ಸಾರಿ ಕೇಕನ್ನು ಆರಾಮ್ಸೆ ಮಾಡ್ಕೋಬೋದು. ಇದು ಬೇಕಿಂಗ್ ಪೌಡ್ರನ್ನ ನಾನು 1 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಬೇಕಿಂಗ್ ಪೌಡ್ರ್ ಇಲ್ಲದೆ ಹೋದ್ರೂ ಹಾಗೆ ಕೇಕನ್ನು ಮಾಡ್ಕೋಬೋದು. ಅದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿರಿ, ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋವಷ್ಟು ಟೂಟಿ ಫ್ರೂಟಿನ ತೊಗೊಂಡೇನಿ ರೀ. ಇದು ಆಪ್ಷನಲ್ ಐತಿ, ನೀವು ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಬಿಡ್ಬೋದು ರೀ. ಇಲ್ಲಾಂದರೆ ಬಾದಾಮಿ ಬೀಜಗಳನ್ನು ಸಣ್ಣ ತುಂಡುಗಳನ್ನಾಗಿ ಮಾಡಿಕೊಂಡು ಈ ರೀತಿ ನೀವು ಹಾಕ್ಕೋಬೋದು ರೀ. ಇದು ಎಲ್ಲ ಕಡೆ ನಿಮ್ಮ ಹಳ್ಳಿಗಳಲ್ಲಿ ಸಿಗಲ್ಲಪ್ಪ ಅಂದರೆ ಬಾದಾಮಿ ಬೀಜನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ನಮ್ಮ ಕಡೆ ಐತ್ರಿ, ಸೊ ನಾನು ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲದೆ ಇದ್ದವರು ಬಾದಾಮಿ ಬೀಜ ಹಾಕ್ಕೊಡ್ರಿ, ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು. ನೋಡಿರಿ, ಈ ಥರ ಹಾಕ್ಕೊಂಡು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಬರೀ ಮಿಕ್ಸ್ ಮಾಡ್ಕೋಬೇಕಷ್ಟೇ ರೀ, ಇದನ್ನು ಭಾಳ ಕೈಯಾಡಿಸ್ಬಾರ್ದು. ನನಗೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅನ್ನಿಸ್ತಾ ಇದ್ರಿ, ಸೊ ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಇದು ಬ್ಯಾಟರ್ನ ರೆಡಿ ಮಾಡ್ಕೋಬೇಕ್ರಿ. ಕೇಕ್ ಬ್ಯಾಟರ್ ಈಗ ನಮಗೆ ಆಲ್ಮೋಸ್ಟ್ ರೆಡಿ ಆದಂಗೆ ನೋಡಿರಿ. ಈ ರೀತಿ ರೌಂಡ್ ಕಟ್ ಈ ಥರ ಹಿಟ್ಟನ್ನ ಕಲಿಸ್ಬೇಕು, ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ಕೈಯಾಡ್ತಂದ್ರೆ ಕೇಕು ಚೆನ್ನಾಗಿ ಆಗಂಗಿಲ್ಲ. ಸೊ ಆ ರೀತಿ ಈ ಥರ ರೌಂಡಾಗಿ ಕಟ್ಟಾಗಿ ಕೈಯಾಡ್ತಾ ಹೋಗ್ಬೇಕ್ರಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ನೋಡಿರಿ, ರೆಡಿ ಆಗೈತಿ ಇದು. ಇದನ್ನು ನಾನೀಗ ಏನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ, ಇಂಡಾಲಿಯಂ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಎಣ್ಣೆನೆಲ್ಲ ಚೆಂದಾಗಿ ಪಾತ್ರೆ ಸುತ್ತಲೂ ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಸ್ಪ್ರೆಡ್ ಆದಮೇಲೆ ಇದಕ್ಕೆ ಸ್ವಲ್ಪ ಮೈದಾನ ಹಾಕಿಬಿಟ್ಟು ಮೈದಾನ ಚೆನ್ನಾಗಿ ಈ ರೀತಿ ಸುತ್ತಲೂ ಸ್ಪ್ರೆಡ್ ಮಾಡ್ತಾ ಹೋಗ್ತೀನಿ. ಈ ರೀತಿ ಹಾಕೋದ್ರಿಂದ ಕೇಕು ತಳಕ್ಕೆ ಹತ್ತೋದಿಲ್ಲರಿ. ಸ್ಮೂತಾಗಿ ತೆಗೀಲಿಕ್ಕೆ ಭಾಳ ತ್ರಾಸ ಆಗಂಗಿಲ್ಲ, ಸ್ಮೂತಾಗಿ ಬಂದುಬಿಡ್ತೈತೆ ರೀ ಈಸಿಲಿ. ಸೊ ಅದಕ್ಕೋಸ್ಕರ ಈ ರೀತಿ ಮೈದಾನ ಹಾಗೂ ಎಣ್ಣೆನ ಅಪ್ಲೈ ಮಾಡಿ ಸ್ಪ್ರೆಡ್ ಮಾಡ್ಕೋಬೇಕು. ಈ ರೀತಿ ಮಾಡಾದ್ಮೇಲೆ ಎಕ್ಸ್ಟ್ರಾ ಇರೋ ಮೈದಾನ ನಾನು ಹೊರಗಡೆ ತಕ್ಕೊಂಬಿಡ್ತೀನಿ. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ರೆಡಿ ಆಗೈತೆ ಅಂಥೇಳಿ. ನೋಡಿರಿ, ಇದಕ್ಕೆ ನಾನು ಯಾವುದೇ ಬಟರ್ ಪೇಪರ್ ಯೂಸ್ ಮಾಡ್ತಾಯಿಲ್ಲ. ಬಟರ್ ಪೇಪರ್ ಯೂಸ್ ಮಾಡಿದರೆ ಈ ರೀತಿ ಹಾಕೋ ಅಂಥ ಅನಿವಾರ್ಯತೆ ಬರೋಂಗಿಲ್ಲ ರೀ. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ಸೊ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಬಟರ್ ಪೇಪರ್ ಇಲ್ಲದೆ ಇದ್ದವರು ಈ ರೀತಿ ಮೈದಾನ ಸ್ಪ್ರೆಡ್ ಮಾಡಿ ಹಾಕ್ಕೋಬೋದು. ಇದಕ್ಕೆ ನಾನು ಆ ಕೇಕ್ ಬ್ಯಾಟರ್ ಏನೈತಲ್ಲಪ್ಪ ಅದನ್ನು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ರೀ. ಈಗ ನಾನು ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಬಿಟ್ಟು ಆ ಕುಕ್ಕರ್ನ ಸ್ವಲ್ಪ ಬಿಸಿ ಮಾಡಿ ಒಂದು 2-3 ನಿಮಿಷ ಬಿಸಿ ಮಾಡಿ ಆ ಕುಕ್ಕರ್ ತಳಕ್ಕೆ ನಾನು
ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದು ಮಾಮೂಲು ನಾವು ಮನೆಯಲ್ಲಿ ಅಡುಗೆಗೆ ಬಳಸ್ತೇವಲ್ಲ ಅದೇ ಉಪ್ಪು ರೀ. ಇದನ್ನು ಈ ರೀತಿ ತಳಕ್ಕೆ ಸ್ವಲ್ಪ ದಪ್ಪನದಾಗಿ ಹಾಕ್ಕೋಬೇಕ್ರಿ. ದಪ್ಪನದಾಗಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನೊಂದು 2 ರಿಂದ 3 ನಿಮಿಷ ಇದು ಕಾಯೋದಕ್ಕೆ ಇಡಬೇಕ್ರಿ. ಕಾಯೋದಕ್ಕೆ ಇಟ್ಟ ಮೇಲೆ ನಾನು ಇದೇನು ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ನಲ್ಲ ಇದನ್ನು ಈ ರೀತಿ ನೆಲಕ್ಕೆ ಒಂದು 4-5 ಸರಿ ಟ್ಯಾಪ್ ಮಾಡ್ಕೋಬೇಕಂದ್ರೆ ಬಡಿಬೇಕ್ರಿ. ಇದ್ರೊಳಗೆ ಏರ್ ಬಬಲ್ಸ್ ಇದ್ವು ಅಂದ್ರೆ ಎಲ್ಲ ಹೋಗ್ತಾವ್ರಿ. ಏರ್ ಬಬಲ್ಸ್ ಇದ್ದರೆ ಕೇಕು ಚೆನ್ನಾಗಿ ಆಗಂಗಿಲ್ಲ ರೀ. ಸೊ ಅದಕ್ಕೋಸ್ಕರ ಈ ರೀತಿ ಇಡ್ಲಿ ಪಾತ್ರೆ ಒಳಗೆ ಅದನ್ನು ಏನು ಬ್ಯಾಟರ್ ರೆಡಿ ಮಾಡಿದ್ದೇವಲ್ಲ ಆ ಬೊಗಾನಿನ ಇಟ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸಣ್ಣ ಉರಿ ಮಾಡಿಬಿಟ್ಟು ಆ ಕುಕ್ಕರ್ಗೆ ಸಿಟಿ ಹಾಕಬಾರ್ದ್ರಿ. ಆ ಸಿಟಿ ಬದಲು ಒಂದು ಲೋಟನ ಈ ರೀತಿ ದಬ ಹಾಕಿ ಇದನ್ನು ಒಂದು ಸಣ್ಣ ಉರಿಯಲ್ಲಿ ಒಂದು 25 ರಿಂದ 30 ನಿಮಿಷ ಎಕ್ಸಾಕ್ಟಾಗಿ 30 ನಿಮಿಷ ಹಾಗೆ ಬಿಟ್ಬಿಡ್ಬೇಕ್ರಿ. 30 ನಿಮಿಷ ಆದಮೇಲೆ ನೋಡಿ ನಾನೀಗ ತೋರಿಸ್ತಾ ಇದ್ದೀನಿ. ಆ ಕುಕ್ಕರ್ ಓಪನ್ ಮಾಡಿ ನೋಡಿ ಈ ರೀತಿ ಒಂದು ಕೇಕ್ನ ಚುಚ್ಚಿ ನೋಡಿದಿರ. ಇದು ಯಾವುದೇ ರೀತಿ ಕೇಕ್ ಅದು ಚಾಕುಕ್ಕೆ ಹತ್ತಬಾರ್ದು. ಆ ರೀತಿ ಆಗಿತ್ತಂದರೆ ಕೇಕ್ ರೆಡಿ ಆಗೈತಿ ಅಂತ ಅರ್ಥ ರೀ. ಈಗ ನೋಡಿರಿ ನಾನು ಇದನ್ನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿ ಒಂಚೂರು ತಳಕ್ಕೆ ಹತ್ತಿ ಎಷ್ಟು ಚೆನ್ನಾಗಿ ಬಂತು ಅಂತೇಳಿ. ನೋಡಿರಿ ಕುಕ್ಕರ್ ಎಷ್ಟು ಚೆನ್ನಾಗಿ ಕಾಣಿಸತೈತಿ. ಇದನ್ನು ನೀವು ಈಸಿಯಾಗಿ ಇದೇ ರೀತಿ ಮನೆಯೊಳಗೆ ಮಾಡ್ಕೋಬೋದು ರೀ. ಮಕ್ಕಳು ಒಂಚೂರು ಏನರ ಹಠ ಮಾಡ್ತಿದ್ರೆ ಏನರ ತಿನ್ನಕ್ಕೆ ಕೇಳಿದ್ರೆ ಸಾಯಂಕಾಲ ಟೈಮಲ್ಲಿ ಕೇಳಿದ್ರಪ್ಪ ಅಂದರೆ ಸ್ಕೂಲಿಂದ ಬಂದ ತಕ್ಷಣ ಅವ್ರಿಗೇನಾದರೂ ಬೇಕಾಕೈತಲ್ಲ ಈ ರೀತಿ ನೀವು ಈಸಿಯಾಗಿ ಮನೆಯಲ್ಲೇ ಮಾಡಿಕೊಡ್ಬೋದು. ಭಾಳ ಅಂದ್ರೆ ಭಾಳ ಈಸಿ ಐತ್ರಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ ಎಷ್ಟು ಸ್ಮೂತಾಗಿ ಬಂದೈತೆ ಅಂತೇಳಿ. ಸ್ಪಾಂಜಿ ಆಗೈತಿ. ಸೇಮ್ ಒಂದು ಬೇಕ್ರಿ ಸ್ಟೈಲ್ ಕೇಕ್ ಥರನೇ ಐತಿ. ನೀವು ಕೂಡ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ರೀ. ಇಷ್ಟ ಆಗಿತ್ತಂದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನು ನೋಡಿ. ಇನ್ನು ಮುಂದೆ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನು ನಾನು ನಿಮಗೆ ಹಾಕ್ತೀನಿ ರೀ. ಥ್ಯಾಂಕ್ ಯು ಟು ವಾಚಿಂಗ್.